ನೀವು ಹೋಟೆಲ್ಗೆ ಹೋಗೋದ ಬೇಡ, ಮನೆಯೊಳಗ ಧಾಬಾ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮಾಡೋಣ. ಈ ಗ್ರೇವಿ ಒಮ್ಮೆ ತಿಂದ್ರೆ ನೀವು ಮತ್ತೆ ತಿನ್ಬೇಕನ್ಸುತ್ತ, ಯಾಕಂದ್ರೆ ಅಷ್ಟು ಟೇಸ್ಟಿ ಇರ್ತೈತಿ ಇದು. ಅದ್ರ ಜೊತೆ ಹೆಲ್ದಿಯಾಗಿರುವಂಥ ನಾನ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೊಸರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನು ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೀರು ಸ್ವಲ್ಪ ಹಾಕಿನ ಕಲಿಸ್ಕೋಬೇಕು. ಇದನ್ನ ಕಲಸಿ ಅರ್ಧ ತಾಸು ಅಥವಾ 1 ಅವರ್ ರೆಸ್ಟಿಗೆ ಬಿಡಬೇಕು. ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟಿಲೇನ ಮಾಡ್ಕೊಂಡ್ರೆ ಹೆಲ್ದಿ ಆಗಿರ್ತದಂತ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಮೈದಾ ಹಿಟ್ಟಿಲೇನು ಮಾಡ್ಕೋಬಹುದು, ಭಾರಿ ಟೇಸ್ಟ್ ಇರ್ತೈತಿ. ನಾ ಹೇಳೋ ಮೆಥಡ್ ಒಳಗೆ ನೀವು ಹಿಟ್ಟು ನಾದ್ಕೊಂಡ್ರೆ ಸ್ಪಾಂಜಿಯಾಗಿ ಮತ್ತು ಬ್ರೆಡ್ ಟೈಪ್ ಸಾಫ್ಟಾಗಿ ಬರ್ತಾವು. ಈಗ ಅದಕ್ಕೆ ನಾದ್ಕೊಂಡು ಒದ್ದೆ ಬಟ್ಟೆ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು. ಈಗ ಅಲ್ಲಿವರೆಗೂ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನೀರು ಹಾಕಿ ಉಳ್ಳಾಗಡ್ಡಿ, ಟೊಮೆಟೊ, 8ರಿಂದ 10 ಗೋಡಂಬಿ, ಬ್ಯಾಡಗಿ, ಒಣ ಮೆಣಸಿನ್ಕಾಯಿ ಹಾಕಿ ಇದನ್ನ 10 ನಿಮಿಷ ಕುದಿಸ್ಕೋಬೇಕು. ಎಲ್ಲನೂ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಇದನ್ನ ನೈಸಾಗಿ ರುಬ್ಬಿಟ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬೆಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅಚ್ಕಾರದ ಪುಡಿ ಹಾಕಬೇಕು. ಬೆಣ್ಣೆ ಒಳಗೆ ಅಚ್ಕಾರದ ಪುಡಿ ಹಾಕಿದ್ರೆ ಕಲರು ಭಾಳ ಚಂದ ಬರ್ತೈತಿ, ನೋಡಕ್ಕೂ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ನಾವು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಹಾಕೋಬೇಕು. ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕು ಅಥವಾ ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಗಟ್ಟಿಯಾಗಿಂದ ಇದಕ್ಕೆ ನಾವು ಧನಿಯಾ ಪುಡಿ, ಅರ್ಧ ಸ್ಪೂನು ಸಕ್ಕರೆ, ಅರ್ಧ ಸ್ಪೂನು ಅರಿಶಿನ, ಗರಂ ಮಸಾಲ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಈ ಪೇಸ್ಟು ಸ್ಮೂತಾಗಿ ಮಾಡ್ಕೊಂಡ್ರಂದ್ರೆ ಹೋಟೆಲ್ ಸ್ಟೈಲ್ ಫೀಲ್ ಮನೆಯೊಳಗೆ ನೀವು ಎಂಜಾಯ್ ಮಾಡ್ತೀರಿ. ಇದನ್ನ ಚಂದಾಗ ಕುದ್ದಾದ್ಮೇಲೆ ಈಗ ನಾವು ಅದಕ್ಕೆ ಪನ್ನೀರ್ ಕಟ್ ಮಾಡ್ಕೊಂಡಿದ್ದು ಆ್ಯಡ್ ಮಾಡೋಣ. ಇದನ್ನೇನು ರೋಸ್ಟ್ ಮಾಡೋದೇನು ಬೇಕಾಗಿಲ್ಲ, ಹಂಗ ಹಾಕ್ಬೇಕು. ಇದನ್ನ ಪನ್ನೀರು ಹಾಕಿ ಸ್ವಲ್ಪ ನೀರು ಹಾಕಿ 5 ನಿಮಿಷ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಗ್ರೇವಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೋಬೇಕು. ಇದು ಸ್ವಲ್ಪ ನೀರು ಕಾಣಿಸುತ್ತಾ, ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕಿದು. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತ. ನೀವು ಒಂದ್ಸರಿ ಮನ್ಯಾಗ ಟ್ರೈ ಮಾಡ್ಕೊಂಡು ನೋಡ್ರಿ. ಈಗ ಅದಕ್ಕೆ ಕಸೂರಿ ಮೇಥಿ, ಫ್ರೆಶ್ ಕ್ರೀಮ್ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಕಸೂರಿ ಮೇಥಿ, ಫ್ರೆಶ್ ಕ್ರೀಮ್ ಹಾಕಿದ್ರ ಇದ್ರ ಟೇಸ್ಟ್ ಅಂತೂ ಇನ್ನೂ ಡಬಲ್ ಆಗುತ್ತೆ. ಇದೀಗ ರೆಡಿ ಆಯ್ತು. ನಾನ್ಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ನೆನೆದೈತಿ. ಇದನ್ನ ಇನ್ನೂ ಸ್ವಲ್ಪ ನಾದ್ಕೋಬೇಕು. ನಿಮ್ಗೆ ಯಾವ ಸೈಜಿಂದ ಮಾಡ್ಕೋತೀರಿ ಆ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಬಾಲ್ ತೊಗೊಂಡು ಅದನ್ನ ಸ್ವಲ್ಪ ರೌಂಡ್ ಮಾಡಿಕೊಂಡು 2 ಸೈಡು ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ಓವಲ್ ಶೇಪ್ ಒಳಗೆ ಲಟ್ಟಿಸ್ಕೋಬೇಕು. ಇದನ್ನು ದಪ್ಪನೇ ಇರಬೇಕಿದು, ಯಾಕಂದ್ರೆ ತೆಳು ಮಾಡ್ಕೋಬಾರ್ದು. ಸ್ಪಾಂಜಿಯಾಗಿ ಬರ್ಬೇಕಂತಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು. ಈ ಸೈಜ್ ಆದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ದು ಗಾರ್ಲಿಕ್ ಹಾಕೋಬೇಕು. ಚಾಪ್ ಮಾಡ್ಕೊಂಡೆ ನಾನು ಸಣ್ಣಗ ಹಾಕಿ ಅದ್ರ ಮೇಲೆ ಬಿಳಿ ಎಳ್ಳು, ಕೊತ್ತಂಬರಿ ಹಾಕೋಬೇಕು. ನೀವು ಬ್ಲ್ಯಾಕ್ ಎಳ್ಳಾದರೂ ಹಾಕೋಬಹುದು. ಬ್ಲ್ಯಾಕ್ ಎಳ್ಳು ಹಾಕಿದ್ರೆ ನೋಡಕ್ಕೂ ಚಲೋ ಕಾಣ್ತತಿ. ಈಗ ಇದನ್ನ ರೆಡಿ ಆಯ್ತು ನೋಡ್ರಿ. ಈಗ ರೋಸ್ಟ್ ಮಾಡ್ಕೊಳಕ ಇದನ್ನ ಕಬ್ಬಿನ ತವ ಒಳಗ ರೋಸ್ಟ್ ಮಾಡ್ಕೋಬೇಕು. ಕೆಳಗಡೆ ಒಂದ್ ಸ್ವಲ್ಪ ನೀರು ಹಾಕಿ ತವಾದ ಮೇಲೆ ಹಾಕಿದ್ರ ಅದು ನೀಟಾಗಿ ಅಂಟ್ಕೊಳತ್ತ. ಅದು ಕೆಳಗಡೆ ಬೆಂದ ಮೇಲೆ ನೀವು ಈ ಥರ ಟರ್ನ್ ಮಾಡ್ಕೋಬೇಕು. ನೀವು ಹ್ಯಾಂಡಲ್ ಇದ್ದಿ ತೊಗೊಂಡ್ರಂದ್ರೆ ಈಸಿ ಆಗುತ್ತೆ. ನಾನಿಲ್ಲೇ ಇಕ್ಕಳದ್ಲೇ ಮಾಡ್ಕೊಳಕತ್ತೀನಿ. ನೀವು ಟರ್ನ್ ಮಾಡ್ಕೊಂಡು ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಬಬಲ್ ನೋಡ್ರಿ ಎಷ್ಟು ಚಂದ ಬರಾಕತ್ತಾವು. ಈ ಥರ ನೀವು ರೋಸ್ಟ್ ಮಾಡ್ಕೊಂಡ್ರಂದ್ರೆ ಭಾರಿ ಟೇಸ್ಟಿ ಆಗ್ತಾವು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇಂಥ ಸುಲಭ ಮತ್ತು ರುಚಿಕರ ಅಡಿಗೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತೆ ಸಿಗ್ತೀನಿ ನಿಮ್ಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ.